ಸುಮಾರು 50 ವಾಹನಗಳು ಟೂ ವೀಲರ್ಸ್ ಪತ್ತೆಯಾಗಿರ್ತವೆ. ಕಳ್ತನ ಮಾಡಿ ತದನಂತರ ಈ ಟೂ ವೀಲರ್ ಇದರಲ್ಲಿ ಪ್ರೊಫೆಷನಲ್ ಕ್ರಿಮಿನಲ್ ಆಗಿಬಿಡ್ತಾನೆ. ಆ ಕಳ್ತನ ಮಾಡಿದ್ದನ್ನು ಆತನಿಗೆ ಹಿಂದೆ ಪರಿಚಿತ ಆಗಿರ್ತಕ್ಕಂಥ ಪ್ರಸಾದ್ಗೆ ಕೊಡ್ತಾ ಇದ್ದ. ಮೋಜಿನ ಜೀವನ ಮಾಡೋದಕ್ಕೆ ಆರಂಭದಲ್ಲಿ ಯಾವುದೋ ಒಂದು ಬೈಕನ್ನ ಕಳ್ತನ ಮಾಡ್ತಾನೆ, ಅದನ್ನ ಸುಲಭವಾಗಿ ಮಾರಾಟ ಕೂಡ ಮಾಡ್ಬಿಡ್ತಾನೆ. ಈ ಒಂದು ಪ್ರವೃತ್ತಿ ವೃತ್ತಿ ಆಗೋಗುತ್ತೆ. ಅಂತಹದ್ದೇ ಒಬ್ಬ ಖತರ್ನಾಕ್ ಕಳ್ಳ ಒಬ್ಬನೇ ಏಕಾಂಗಿಯಾಗಿ ಸುಮಾರು 50ಕ್ಕೂ ಹೆಚ್ಚು, ಅದರಲ್ಲೂ ಹೊಸ ಹೊಸ ಬೈಕ್ಗಳನ್ನೇ ಕದೀತಿದ್ದ. ಕರ್ನಾಟಕದ ಗಡಿಯಾಗಿರುವಂತ ಆಂಧ್ರದಲ್ಲಿ ಆತನ ಸ್ನೇಹಿತನಿಗೆ 5,000 10,000 ರೂಪಾಯಿಗೆ ಕೊಟ್ಬಿಡ್ತಿದ್ದ. ಅವನು ಜನಗಳಿಗೆ 10ರಿಂದ 15,000 20,000 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಿಕೊಂಡು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿ ಈಗ ಪೊಲೀಸ್ನವ್ರಿಗೆ ಲಾಕ್ ಆಗಿರುವಂತ ಈ ಕಳ್ಳರು ಇವರ ಇಷ್ಟ ಕೇಳಿದ್ರೆ ನೀವೇ ಬೆಚ್ಚಿ ಬಿದ್ದು ಬಿಡ್ತೀರಾ. ಏನಪ್ಪಾ ಅದಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ಸಾಲು ಸಾಲಾಗಿ ನಿಂತಿರ್ತಕ್ಕಂಥ ಈ ಬೈಕ್ಗಳನ್ನ ನೋಡಿದ್ರೆ ಯಾವುದೋ ಶೋರೂಮ್ ಅನ್ಕೊಂಡ್ರ? ಖಂಡಿತವಾಗ್ಲೂ ಅಲ್ಲ. ಇದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಉಪವಿಭಾಗದಲ್ಲಿ ಸೀಸ್ ಆಗಿರುವಂತಹ ಬೈಕ್ಗಳು. ಇದು ಹೊಸಕೋಟೆ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಹಾಗೆಯೇ ಇಲ್ಲಿನ ಅವರ ಸಿಬ್ಬಂದಿ ಗೋಪಾಲಕೃಷ್ಣರವರ ಸಹಾಯದಿಂದ, ಅಂದ್ರೆ ಅವರ ಒಂದು ಪತ್ತೆಯಿಂದಾಗಿ ಇಷ್ಟು ಬೈಕ್ಗಳು ಕೂಡ ಪತ್ತೆ ಆಗಿದೆ. ಇವರ ತನಿಖೆ ನಿಖರವಾಗಿತ್ತು. ಹಾಗೆ ಗೋಪಾಲಕೃಷ್ಣ ತನ್ನ ಚಾಣಾಕ್ಷತನದಿಂದ ಈ ಕಳ್ಳನನ್ನ ಕೆಡ್ಡಾಕೆ ಕೆಡವಿದ್ದಾರೆ. ನರಸಿಂಹಮೂರ್ತಿ ಎನ್ನುವಂತ ಈ ಐನಾಸಿ, ಇವನೇ ನೋಡಿ ನರಸಿಂಹಮೂರ್ತಿ ಅಂತ, ಈ ಐನಾಸಿ FC ಗೋಡನ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಸಂಬಳ ಕೂಡ ಬರ್ತಿತ್ತು. ಅದರಲ್ಲೇ ನೆಮ್ಮದಿಯಾದಂತಹ ಜೀವನವನ್ನ ನಡೆಸಬಹುದಿತ್ತು. ಜೊತೆಗೆ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಆಗ್ತಿತ್ತು. ಆದ್ರೆ ಇವನು ಹಿಡಿದಿದ್ ಮಾತ್ರ ಅಡ್ಡ ಮಾರ್ಗದಲ್ಲಿ ದುಡ್ಡು ಮಾಡೋದಕ್ಕೂ ಹೋದ. ಅದರನ್ನು ಕೂಡ ಉಳಿಸ್ಕೊತಿರ್ಲಿಲ್ಲ. ಐಷಾರಾಮಿ ಅಂದ್ರೆ ಮೋಜು ಮಸ್ತಿಯಲ್ಲೇ ಈ ದುಡ್ಡನ್ನು ಕೂಡ ಕಲಿತಿದ್ದ ಕಳ್ಳ ಒಂದಲ್ಲ ಒಂದಿನ ಸಿಕ್ ಬೀಳ್ತಾನೆ ಅನ್ನೋದಕ್ಕೆ ಇವನೇ ಸಾಕ್ಷಿ. ಪಾನಿಪುರಿ ಮಾರಾಟ ಮಾಡೋ ಒಂದೊಬ್ಬನ್ನ ಬೈಕನ್ನ ಕಳ್ತನ ಮಾಡ್ತಾನೆ. ಅವನು ದೂರು ಕೊಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಪೊಲೀಸ್ನವರು ಆಕ್ಟಿವ್ ಆಗ್ತಾರೆ. ಗೋವಿಂದರಾಜು ನೇತೃತ್ವದಲ್ಲಿ ಅವರ ಕ್ರೈಮ್ ಸಿಬ್ಬಂದಿ ಹುಡುಕಾಟ ಆರಂಭಿಸ್ತಾರೆ. ಅನುಮಾನ ಬಂದಂತವ್ರನ್ನೆಲ್ಲ ಕರ್ಕೊಂಡು ಬಂದು ಪೊಲೀಸ್ ಭಾಷೆಯಲ್ಲಿ ತನಿಖೆ ನಡೆಸಿದಾಗ ಈ ನರಸಿಂಹಮೂರ್ತಿಯು ಕೂಡ ಅದರಲ್ಲಿ ಒಬ್ಬನಾಗಿದ್ದ. ಯಾವಾಗ್ಲೂ ಎಲ್ಲಿ ಬೈಕ್ಗಳು ಹೆಚ್ಚಾಗಿ ನಿಲ್ತಿತ್ತು ಅಲ್ಲೋಗಿ ನಿಂತ್ಕೊಳ್ತಿದ್ನಂತೆ, ಅಬ್ಸರ್ವ್ ಮಾಡ್ತಾ ಇದ್ನಂತೆ. ಪೊಲೀಸ್ ಅವ್ರನ್ನ ಒಮ್ಮೆ ನೋಡಿ ಬೆಚ್ಚ ಬಿದ್ದು ಓಡೋದಕ್ಕೆ ಆರಂಭಿಸಿದಾಗ ಅವನನ್ನ ಹಿಡಿದು ತಂದು ಅವನಿಗೆ ರಿವೀಟ್ ಎತ್ತಿದ್ದಾರೆ. ಆಗ ಬಾಯ್ಬಿಟ್ಟಿದ್ದೆ ಬೆಚ್ಚು ಬೀಳಿಸುವಂತದ್ದು. ಅದುವೇ 50 ಬೈಕ್ಗಳನ್ನ ಕದ್ದಂತ ಸರ್ದಾರ್ನೇ ಇವನು. 50 ಬೈಕ್ಗಳನ್ನ ಅದು ಹೊಸಕೋಟೆ, ಕೋಲಾರ, ಮಾಲೂರು, ಬಂಗಾರಪೇಟೆ, ಕಾಡುಗೋಡಿ ಈ ಒಂದು ಪ್ರದೇಶಗಳಲ್ಲಿ ಕದ್ದಿದ್ದಂತ ಬೈಕ್ಗಳನ್ನ ಆಂಧ್ರದ ಗಡಿಯಲ್ಲಿ ಇವನ ಅಂದ್ರೆ ನರಸಿಂಹಮೂರ್ತಿಯ ಸ್ನೇಹಿತ ಪ್ರಸಾದ್ನ ಮಾರಾಟ ಮಾಡ್ತಾ ಇದ್ದ. ಅದ್ರಲ್ಲಿ ಬಂದಂತ ದುಡ್ಡಲ್ಲಿ ಇಬ್ರು ಮೋಜು ಮಸ್ತಿ ಮಾಡ್ತಾ ಇದ್ರು. ಈ ಒಂದು ವಿವರಣೆಗಳನ್ನ SP ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಖತರ್ನಾಕ್ ಕಳ್ಳರ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಒಂದು ಎನ್ಫೀಲ್ಡ್ ಇದೆ ಸರ್, ಬುಲೆಟ್ ಇದೆ ಸರ್, ರಾಯಲ್ ಎನ್ಫೀಲ್ಡ್ ಎಲ್ಲ ಮೇನ್ ಎಲ್ಲ ಹೊಸ ವೆಹಿಕಲ್, ಯಾವುದೂ ಓಲ್ಡ್ ವೆಹಿಕಲ್ ಅಂತ ಬರ್ತಾ ಇರಲಿಲ್ಲ. ಎಲ್ಲ ಹೊಸ ವೆಹಿಕಲ್ಗಳು ಆರೋಪಿ. ಅವನ ಮೇಲೆ ಇನ್ನು ಗುಮಾನ ಇಟ್ಟಿದ್ದೀವಿ. ಅವನ ಜೊತೆ ಇನ್ನೂ ಯಾರು ಸಂಪರ್ಕ ಅವ್ರೆ ಅಂತೇಳಿ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಂದೊಂದು ದಿನಗಳಲ್ಲಿ ಇನ್ನೂ ಗೊತ್ತಾಗ್ತದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅಡಿಷನಲ್ SP ಲಕ್ಷ್ಮೀನಾರಾಯಣ್ ರವರು, ಹಾಗೆ DYSP ಮಲ್ಲೇಶ್, ಹಾಗೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ಹೊಸಕೋಟೆ ವಿಭಾಗದ ಕ್ರೈಮ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. 3 ಮಹತ್ವದ ಪ್ರಕರಣಗಳನ್ನ ಭೇದಿಸಿ ಆರೋಪಿಗಳನ್ನು ಮತ್ತು ಆ ಅಪರಾಧ ಕೃತ್ಯದಲ್ಲಿ ಏನು ಥೆಫ್ಟ್ ಆಗಿತ್ತೋ ಆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬಹಳ ಯಶಸ್ವಿ ಕಾರ್ಯಾಚರಣೆಯನ್ನು ಹೊಸಕೋಟೆ ವಿಭಾಗದಲ್ಲಿ ನಡೆದಿದೆ. ಮೊದಲಿಗೆ ಹೊಸಕೋಟೆ ಟೌನ್ ಇಲ್ಲಿ ಟೂ ವೀಲರ್ಸು ಸಾಕಷ್ಟು ಥೆಫ್ಟ್ ಆಗ್ತಾಯಿತ್ತು. ರಿಕವರಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು.
ಅದರಲ್ಲಿ ಪತ್ತೆ ಮಾಡಲಿಕ್ಕೆ ಸುಮಾರು 3 ತಂಡಗಳನ್ನ ನೇಮಕ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲಕೃಷ್ಣ ಅಂತ ಒಬ್ಬರು ಸ್ಟಾಫು ಮುತುವರ್ಜಿ ವಹಿಸಿ ಒಬ್ಬರನ್ನ ಸಂಶಯಾಸ್ಪದವಾಗಿ ಪತ್ತೆ ಮಾಡ್ತಾನೆ. ಆತನ ಆಳವಾಗಿ ಇಂಟ್ರಾಗೇಷನ್ ಪ್ರಸ್ತುವಿಕೆಯ ಮೂಲಕ ಸುಮಾರು 50 ವಾಹನಗಳು 2 ವೀಲರ್ಸ್ ಪತ್ತೆಯಾಗಿರ್ತವೆ. ಅದರಲ್ಲಿ ಹೊಸಕೋಟೆ, ಮಾಲೂರು, ಕೋಲಾರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಒಂದು ವಾಹನಗಳಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇತ್ತು ಮೊದಲು FCIಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನು ತನ್ನ ಲ್ಯಾವಿಶ್ ಲೈಫ್ಗೋಸ್ಕರ ಫಸ್ಟ್ ಕಳ್ಳತನ ಮಾಡಿರ್ತಾನೆ. ಕಳ್ಳತನ ಮಾಡಿ ತದನಂತರ ಈ 2 ವೀಲರ್ ಇದರಲ್ಲಿ ಪ್ರೊಫೆಷನಲ್ ಕ್ರಿಮಿನಲ್ ಆಗಿಬಿಡ್ತಾನೆ. ಸುಮಾರು 50 ವಾಹನಗಳನ್ನು ಆತನಿಂದ ವಶಪಡಿಸ್ಕೊಳ್ಳಲಾಗ್ತದೆ. ಆತ ಈ ರೀತಿ ಏನು ಅಪರಾಧ ಮಾಡ್ತಾನೋ ಕಳ್ಳತನ ಮಾಡ್ತಾನೋ ಅದನ್ನು ಆತನ ಸ್ನೇಹಿತ ಒಬ್ಬ ಪ್ರಸಾದ್ ಅನ್ನೋರ ಮುಖಾಂತರ ಜನರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಆ ಮೂಲಕ ಈಗ ನಾವು ಆತ ಕೊಟ್ಟ ಮಾಹಿತಿ ಮೇರೆಗೆ ಟೋಟಲ್ 50 ವೆಹಿಕಲ್ಸನ್ನು ನಾವು ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಠಾಣೆಯಲ್ಲಿ ಕಳ್ಳತನ ಆಗಿದೆಯೋ ಆ ಠಾಣೆಗಳಿಗೆಲ್ಲ ವರ್ಗಾವಣೆ ಮಾಡ್ತಕ್ಕಂಥದ್ದು ಈಗ ಕೆಲಸ ಶುರುವಾಗಿದೆ. ಇನ್ನೂ ಒಂದು 12 ವಾಹನಗಳ ಎಲ್ಲಿ ಅಪರಾಧ ಮಾಡಿ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾಯಿದೆ. ಇದಕ್ಕೆ ವಿಶೇಷವಾಗಿ ನಮ್ಮ ಹೊಸಕೋಟೆ ಇನ್ಸ್ಪೆಕ್ಟರ್ ಗೋವಿಂದ್ ಮತ್ತು ತಂಡದವ್ರನ್ನ ನಾನು ಅಭಿನಂದಿಸ್ತೀನಿ. ಮತ್ತು ಅವ್ರಿಗೀಗ ಪ್ರಶಂಸನೀಯ ಪತ್ರ ಮತ್ತು ನಗದು ಬಹುಮಾನವನ್ನು ಸಹ ನಾನು ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಕಳ್ಳತನ ಮಾಡ್ತಾನೋ ಆ ಕಳ್ಳತನ ಮಾಡಿದ್ದನ್ನು ಆತನಿಗೆ ಹಿಂದೆ ಪರಿಚಿತ ಆಗಿರ್ತಕ್ಕಂಥ ಪ್ರಸಾದ್ಗೆ ಕೊಡ್ತಾ ಇದ್ದ. ಪ್ರಸಾದ್ ಯಾರೋ ರೈತರಿಗೂ ಅವ್ರಿಗೂ ಕಡಿಮೆ ರೇಟಲ್ಲಿ ಅವ್ರಿಗೆ ನಂಬರ್ ಪ್ಲೇಟು ಇನ್ನೊಂದು ವಿಲೇಜ್ಗಳಲ್ಲಿ ಓಡಾಡಲಿಕ್ಕೆ ಅವೆಲ್ಲ ಯಾರೂ ನೋಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಸಿಕ್ಕಿದ ರೇಟಲ್ಲಿ 5,000, 10,000, 12,000 ಅವ್ರಿಗೆ ಎಷ್ಟು ಆಗ್ತದೋ ಅಷ್ಟು. ಯಾಕಂದರೆ ಜಿನೇನಾಗಿ ಪರ್ಚೇಸ್ ಮಾಡೋದಾದರೆ ಅವರೆಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ. 50,000 ರೂಪಾಯಿ ಬೇಕು, ಯಾಕೆ 1,00,000 ರೂಪಾಯಿ ಬೇಕು, 5,000 ರೂಪಾಯಿ ಕೊಟ್ಟರೆ ಅವ್ರನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊತಾರೆ. ವಿಲೇಜಲ್ಲಿ ತೋಟಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ. ಹಾಗಾಗಿಬಿಟ್ಟು ನಿರ್ದಿಷ್ಟವಾಗಿ ಅವನ್ನೆಲ್ಲ ನೋಡಿ ತೊಗೊಂಡಿದ್ದಾರೆ ಅಂತ ನಾನಂತೂ ಭಾವಿಸೋದಿಲ್ಲ. ಅವನ್ನೆಲ್ಲ ನಾವು ರಿಕವರಿ ಮಾಡಿದ್ದೀವಿ. ಮತ್ತು ಸ್ಪಾಟ್ ಮಾಜರನ್ನು ಕೂಡ ಮಾಡಲಾಯಿತು. ಮತ್ತು ಇವನು ಬೈಕನ್ನು ಹೇಗೆ ಕದಿತಿದ್ದ ಅನ್ನೋದನ್ನು ಕೂಡ ರಿಹರ್ಸಲ್ ಕೂಡ ಅಲ್ಲಿ ಮಾಡಿಸಲಾಯಿತು. ಎಲ್ಲ ದೃಶ್ಯಗಳನ್ನು ನೋಡ್ತಾ ಒಟ್ಟಿನಲ್ಲಿ ಕಳ್ಳ ಎಷ್ಟೇ ಚಾಲಾಕಿ ಆದರೂ ಕೂಡ ಪೊಲೀಸ್ನವ್ರ ಕೈಗೆ ಒಂದಲ್ಲ ಒಂದ್ಸಲ ಸಿಗಾಕೊಳ್ತಾನೆ ಅನ್ನೋದಕ್ಕೆ ಈ ಒಂದು 50 ಬೈಕ್ಗಳನ್ನು ಕದ್ದಿಂತ ಸರ್ದಾರ್ನೇ ಸಾಕ್ಷಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.